ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆಯ ಅವಾಂತರ. ಹಲವು ಏರಿಯಾಗಳಲ್ಲಿ ಕೆರೆಯಂತಾದಂತ ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಡಬೇಕಾದಂತ ಪರಿಸ್ಥಿತಿ ಮನೆ ಮಾಡಿದೆ. ಮನೆಗಳಿಗೆ ನೀರು ನುಗ್ಗಿ ಜನರು ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ನೋಡಿ, ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂತ ಧಾರಾಕಾರ ಮಳೆಗೆ ಹಲವು ಅವಾಂತರಗಳು ಸೃಷ್ಟಿಯಾಗಿರೋದು. ರಸ್ತೆಯಲ್ಲೆಲ್ಲ ನೀರು ನೀರು ನೀರು, ಎಲ್ಲಿ ನೋಡಿದ್ರೂ ನೀರು. ಇನ್ನು ಹಲವು ಏರಿಯಾಗಳಲ್ಲಿ ಮರಗಳೆಲ್ಲ ಧರೆಗೆ ಉರುಳಿ ಬಿಟ್ಟಿದೆ. ಅದನ್ನು ತೆರವು ಮಾಡುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ. ಸಿಲಿಕಾನ್ ಸಿಟಿ ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ತಂದಂಥ ಅವಾಂತರ ಒಂದೆರಡಲ್ಲ. ಕೆಲವು ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ಪಾಪ ಸ್ಥಳೀಯರು ಮನೆಯವರು ಪರದಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮನೆ ಒಳಗೆ ನುಗ್ಗಿರುವಂಥ ನೀರನ್ನು ಹೊರಗೆ ಹಾಕುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ. ಇನ್ನು ಕೆಲವು ಕಡೆಯಲ್ಲಿ ಬಸ್ ಸ್ಟ್ಯಾಂಡು ಹಾಗೆಯೇ ಚರಂಡಿ ಎಲ್ಲ ಕಡೆಯಲ್ಲೂ ನೀರೇ ಹರಿತಾ ಇದೆ. ವಾಹನಗಳ ಓಡಾಟಕ್ಕೂ ಕೂಡ ತೊಂದರೆ ಆಗ್ತಾ ಇದೆ. ನಿನ್ನೆ ಸುರಿದಂಥ ಮಳೆಯಿಂದ ಏನೆಲ್ಲ ಸಮಸ್ಯೆಗಳು ಎದುರಾಗಿದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಮಳೆ ನಿಂತ್ರೂ ಮಳೆ ಹನಿ ನಿಲ್ಲಲ್ಲ ಅನ್ನೋ ಹಾಗೇನೆ ಮಳೆ ನಿಂತ್ರೂ ಅವಾಂತರಗಳು ನಿಲ್ಲದಂಥ ಪರಿಸ್ಥಿತಿಯಲ್ಲಿ ಸದ್ಯ ಬೆಂಗಳೂರು ಇದೆ. ಧಾರಾಕಾರ ಮಳೆಗೆ ರಸ್ತೆಗಳು ಕಾಣಿಸ್ತಿರ್ಲಿಲ್ಲ. ಇನ್ನೊಂದು ರಸ್ತೆಯಲ್ಲೆಲ್ಲ ನೀರಿದ್ದಿದ್ರಿಂದ ಗುಂಡಿ ಯಾವುದು, ಹೊಂಡ ಯಾವುದು, ರಸ್ತೆ ಯಾವುದು, ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು ಅದು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಅಂತಹ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿರೋದು. ಇನ್ನು ಕೆಲವು ಏರಿಯಾಗಳಲ್ಲಿ ಬೃಹದಾಕಾರದ ಮರಗಳು ಧರೆಗೆ ಉರುಳಿಬಿಟ್ಟಿದೆ, ನೀವು ಗಮನಿಸ್ತಾ ಇದ್ದೀರಾ. ನೋಡಿ, ಬೆಂಗಳೂರಿನ ಕೆಲವು ಏರಿಯಾಸ್ಗಳಲ್ಲಿ ಬೇಸಿಗೆಯಲ್ಲಿ ಓಡಾಡೋದಕ್ಕೆ ಬಹಳ ಚಂದ. ಯಾಕೆ ಅಂತ ಹೇಳಿದರೆ ದೊಡ್ಡ ದೊಡ್ಡ ಮರಗಳು ಇರುತ್ತೆ, ಗಾಳಿ ಎಲ್ಲ ಚೆನ್ನಾಗಿರುತ್ತೆ, ತಂಪ್ಲಿರುತ್ತೆ ಅಂತ. ಬಟ್ ಇಂಥ ಪರಿಸ್ಥಿತಿಯನ್ನು ನಾವು ನೋಡಿದಾಗ ಆ ದೊಡ್ಡ ದೊಡ್ಡ ಹಳೆಯ ಮರಗಳೆಲ್ಲ ಧರೆಗೆ ಉರುಳಿಬಿಡುತ್ತೆ. ಸಿಕ್ಕಾಪಟ್ಟೆ ಗಾಳಿನೂ ಇದ್ದಿದ್ದರಿಂದ ಯಾರು ಓಡಾಡ್ತಾ ಇದ್ದಾಗ ಮರ ಬಿದ್ದರೆ ಅದೊಂದು ಲೆಕ್ಕಾಚಾರ. ಆಮೇಲೆ ಸ್ವಲ್ಪ ತೆರವು ಮಾಡ್ಬೋದು, ತೆರವು ಮಾಡೋದಕ್ಕೆ ಸಮಯ ಬೇಕಾಗ್ಬೋದು ಹೀಗೆ. ಆದರೆ ಯಾವುದಾದ್ರೂ ಓಡಾಟ ವೆಹಿಕಲ್ಸ್ಗಳ ಮೇಲೆ ಯಾರಾದರೂ ತಲೆ ಮೇಲೆ ಮರಗಳು ಬಿದ್ದರೆ ಏನು ಮಾಡೋದು? ಸಹಜವಾಗಿ ಈ ಆತಂಕ ಅಂತೂ ಇದ್ದೇ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಮಳೆ ಬಂತು ಅಂತಂದರೆ ಮೊದಲಿಗೆ ನಮ್ಮ ತಲೆಗೆ ಬರೋದೇ ಒಂದು ಮರ ಬೀಳೋದು, ಇನ್ನೊಂದು ಟ್ರಾಫಿಕ್ ಜಾಮ್ ಉಂಟಾಗೋದು. ಅಷ್ಟರ ಮಟ್ಟಿಗೆ ಸಮಸ್ಯೆ ಇರುತ್ತೆ. ನೋಡಿ, ಇದು ನಿನ್ನೆ ಮೊನ್ನೆ ಸಮಸ್ಯೆನೂ ಅಲ್ಲ, 1-2-3 ವರ್ಷದ ಹಿಂದಿನ ಸಮಸ್ಯೆನೂ ಅಲ್ಲ. ಬಹು ವರ್ಷಗಳಿಂದ, ದಶಕಗಳಿಂದ ಬೆಂಗಳೂರಿನಲ್ಲಿ ಮಳೆ ಆದರೆ ಈ ಸಮಸ್ಯೆಗಳು ಉದ್ಭವ ಆಗಿಯೇ ತೀರುತ್ತೆ. ಯಾಕೆ ಅಂತ ಹೇಳಿದ್ರೆ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡೋದು. ದುಡ್ಡು ಬಂದರೆ ಸಾಕು ಅಂತ ಅವ್ರುಗಳು, ಇನ್ನೊಂದು ಕಡೆಯಲ್ಲಿ ಅಯ್ಯೋ ಸಮಯನೇ ಇರೋದಿಲ್ಲ ಕಾಮಗಾರಿ ಮಾಡೋದಕ್ಕೆ, ಹೆಂಗೋ ಒಂದು ಬೇಗ ಮಾಡಿ ಮುಗಿಸಿದ್ರೆ ಸಾಕು ಅಂತ. ಜೊತೆಗೆ ಈ ಕಷ್ಟದ ಸಂದರ್ಭ ಬಂದಾಗ ಮಾತ್ರ ಇವ್ರುಗಳಿಗೆ ಸಮಸ್ಯೆ ಇದೆ ಅಂತ ನೆನಪಾಗೋದು. ಅಂದರೆ ಮಳೆ ಬಂದು ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗತ್ತಲ್ಲ, ಅವಾಗ ಮಾತ್ರ ಇವರಿಗೆ ರಿಪೇರಿ ಮಾಡಬೇಕಾಗಿತ್ತು, ಕಾಮಗಾರಿ ಮಾಡಬೇಕಾಗಿತ್ತು, ಸರಿ ಮಾಡಬೇಕಾಗಿತ್ತು, ಮುಂದಿನ ಮಳೆಗಾಲದಲ್ಲಿ ಆಗಲ್ಲ, ಇದನ್ನು ಸರಿ ಮಾಡಿಬಿಡ್ತೀವಿ, ಇನ್ನೊಂದು ಮತ್ತೊಂದು ಕಥೆಗಳನ್ನು ಹೇಳೋದು. ಅಲ್ಲಿವರೆಗೂ ಇವ್ರುಗಳಿಗೆ ಗೊತ್ತಾಗಲ್ಲ. ನೋಡಿ, ಇದು ಇನ್ನೂ ಮಳೆಗಾಲ ಅಲ್ವೇ ಅಲ್ಲ, ಮಳೆಗಾಲ ಪ್ರಾರಂಭ ಆಗಿಲ್ಲ. ಈ ಮಂತ್ ಎಂಡು ಅಥವಾ ನೆಕ್ಸ್ಟ್ ಮಂತು ಈ ಥರದಲ್ಲಿ ಮಳೆಗಾಲ ಪ್ರಾರಂಭ ಆಗುತ್ತೆ. ಜೂನ್, ಜುಲೈ, ಆಗಸ್ಟು ಮಳೆ ಇರುವಂಥದ್ದು. ಈಗ ಅಕಾಲಿಕ ಮಳೆ ಆಗ್ತಿದೆ. ಮುಂಚಿತವಾಗಿ ಒಂದೆರಡು ದೊಡ್ಡ ಜೋರಾದ ಮಳೆ ಬರ್ತಾ ಇದೆ. ಸೊ ಆ ಮಳೆಗೆ ಬಹುತೇಕ ರಾಜಧಾನಿ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ. ಇನ್ನು ತೀರಾ ಮಳೆಗಾಲ ಹಗಲು ರಾತ್ರಿ ದಿನಾ ಮಳೆ ಸುರಿಯುತ್ತೆ ಅಂತಂದರೆ ಏನು ಪರಿಸ್ಥಿತಿ ನಿರ್ಮಾಣ ಆಗಬಹುದು ಅನ್ನೋದನ್ನು ನಾವಿಲ್ಲಿ ಊಹಿಸ್ಕೊಳ್ಬಹುದು. ನಾವೇನೋ ಊಹಿಸ್ಕೊಳ್ತೀವಿ, ಆದರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನು ಮಾಡ್ತಾ ಇರ್ತಾರೆ ಅನ್ನೋದು ಪ್ರಶ್ನೆ. ಇನ್ನೇನು ಮೀಟಿಂಗ್ ಎಲ್ಲ ಕರೆದಿದ್ದಾರೆ, ಸ್ವಲ್ಪ ಅರ್ಧಂಬರ್ಧ ಕಾಮಗಾರಿ ಆಗಿರೋದನ್ನೆಲ್ಲ ಬೇಗ ಮುಗಿಸ್ಬಿಡಿ, ಎಲ್ಲೆಲ್ಲಿ ಹೂಳೆತ್ತೋ ಕಾರ್ಯ ಇದೆ, ಚರಂಡಿಗಳನ್ನು ಕ್ಲೀನ್ ಮಾಡಬೇಕಾಗಿದೆ, ತಗ್ಗು ಪ್ರದೇಶಗಳಿಗೆ ಎಲ್ಲಿದೆ, ಸ್ವಲ್ಪ ಈ ಮಳೆ ಬಂದಾಗ ಯಾವಾಗ ಕೆಲವು ಪ್ರದೇಶಗಳು ಜಲಾವೃತವಾಗ್ಬಿಡುತ್ತೆ, ಈ ಬೆಳ್ಳಂದೂರು, ವೈಟ್ ಫೀಲ್ಡು, KR ಪುರಮ್ಮು ಈ ಕಡೆ ಎಲ್ಲ ಯಾವಾಗಲೂ ಮಳೆ ಬಂದಾಗ ರೋದನೇನೆ. ಸೊ ಅಂಥ ಪ್ಲೇಸಸ್ಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಕಾಮಗಾರಿಗಳು ಅರ್ಧಂಬರ್ಧ ಆಗಿದ್ರೆ ಅದನ್ನು ಪೂರ್ಣಗೊಳಿಸಬೇಕು, ಮರಗಳ ತೆರವು ಮಾಡಿಸ್ಬೇಕು, ಈ ಥರದ್ದೆಲ್ಲನೂ ಮೀಟಿಂಗ್ ಆಗಿದೆಯಂತೆ. ಬಟ್ ಇದು ಮೀಟಿಂಗಿಗೆ ಮಾತ್ರ ಸೀಮಿತ ಆಗಬಾರ್ದು. ಅಧಿಕಾರಿಗಳು ರಸ್ತೆಗಿಳಿದು ಕೆಲಸ ಮಾಡಬೇಕು, ಮೈ ಚಳಿ ಬಿಡಬೇಕು ಅಧಿಕಾರಿಗಳು ಅನ್ನೋದೊಂದು ಆಗ್ರಹ. ಇದು ಪ್ರತಿ ಬಾರಿ ಮಳೆಗಾಲದ ಸಂದರ್ಭದಲ್ಲೂ ಈ ಹಿಡಿಶಾಪ ಅನ್ನೋದು ಅಥವಾ ಎಚ್ಚರಿಕೆ ಅನ್ನೋದು ಇದ್ದೇ ಇರುತ್ತೆ.
ಆದರೂ ಎಚ್ಚೆತ್ಕೊಳ್ಳಲ್ಲ. ಇದು ನಿನ್ನೆ ಸುರಿದಂಥ ಮಳೆಗಾಗಿರುವಂಥ ಅವಾಂತರ. ನಿನ್ನೆ ಬೇರೆ ವೀಕೆಂಡ್ ಬೇರೆ ಆಗಿತ್ತು. ಎಲ್ಲ ಊರುಗಳಿಗೆ ಹೋಗೋರು ಹತ್ರ ಮೈಸೂರು, ಮಂಡ್ಯ, ತುಮಕೂರು ಈ ಥರ ಎಲ್ಲ ಇದ್ದಾಗ ವೀಕ್ಲಿ ಊರಿಗೆ ಹೊರಟ್ಬಿಡ್ತಾರೆ. ಅದ್ರ ಜೊತೆಗೆ ವೀಕೆಂಡ್ ಆಗಿರೋದ್ರಿಂದ ಸಾಫ್ಟ್ವೇರ್ ಕಂಪನೀಸ್ಗಳಾಗಿರ್ಬೋದು, ಆಲ್ಮೋಸ್ಟ್ ಕಂಪನೀಸ್ಗಳಾಗಿರ್ಬೋದು, ವಾರ ಪೂರ್ತಿ ದುಡ್ದಿರ್ತೀವಿ, ಒಂದಿನ ಶಾಪಿಂಗ್ ಹೋಗೋಣ, ಒಂದಿನ ಮಾಲ್ಗೆ ಹೋಗೋಣ, ಒಂದಿನ ಥಿಯೇಟರ್ಗೆ ಹೋಗೋಣ, ಈ ಥರ ಪ್ಲ್ಯಾನಲ್ಲೇ ಇರೋದ್ರಿಂದ ಒಮ್ಮೆಲೆ ಮಳೆ ಬಂದು ಸಿಕ್ಕಾಪಟ್ಟೆ ಅವಾಂತರ ಆಗ್ಬಿಟ್ಟಿದೆ. ನೆನ್ನೆ ಬೇರೆ ಮ್ಯಾಚ್ ಬೇರೆ ಇತ್ತು. ಸೊ ಮ್ಯಾಚ್ ಹೆಂಗೂ ಮಳೆ ಇದ್ದಿದ್ದರಿಂದ ಆಗಲಿಲ್ಲ, ಬಟ್ ಒಂದು RCB ಮ್ಯಾಚ್ ಅಂತ ಹೇಳಿ ನೋಡಲೇಬೇಕು ಅಂತ ಅಲ್ಲಿಗೆಲ್ಲ ಒಂದಷ್ಟು ಜನ ಬಂದಿದ್ದರು. ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಆಗಿತ್ತು ನಿನ್ನೆ. ಬಹುತೇಕ ಏರಿಯಾಗಳು ಇದೇ ರೀತಿಯಾಗಿ ವಾಹನಗಳಿಂದ ತುಂಬಿ ತುಳುಕ್ತಾ ಇತ್ತು. ಒಂದು ಸ್ವಲ್ಪನೂ ಮೂಮೆಂಟೇ ಇರಲಿಲ್ಲ, ಸ್ಲೋ ಮೂವಿಂಗ್ ಇತ್ತು. ನೋಡಿ, ಕೆಲವು ಮನೆಗಳಿಗೆ, ಕೆಲವು ಹೋಟೆಲ್ಸ್ಗಳಿಗೆ, ಕೆಲವು ಅಂಗಡಿಗಳಿಗೆ, ಹಾಗೆಯೇ ಕೆಲವು ಬಸ್ಗಳಿಗೆಲ್ಲ ನೀರು ನುಗ್ಗಿರುವಂಥ ಘಟನೆಗಳು ನಡೆದಿದೆ. ಬಟ್ ಈಗ ಬೆಳಗ್ಗೆ ತೆರವು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾಗಿದೆ. ಕೆಲವರಿಗೆ ಮರಗಳೆಲ್ಲ ಬಿದ್ದು ಗಾಯಗಳೆಲ್ಲ ಆಗಿದೆ ತಲೆಗೆಲ್ಲ. ಕೆಲವರನ್ನು ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಈಗಲೇ ಅಧಿಕಾರಿಗಳು, ಅಟ್ಲೀಸ್ಟ್ ಈಗಲಾದ್ರೂ, ಈಗಲೇ ಅಂತ ಅಲ್ಲ, ಇನ್ನೇನು ಎಷ್ಟು ದಿನ ಇದೆ ಮಳೆಗಾಲ ಪ್ರಾರಂಭ ಆಗೋದಕ್ಕೆ, ಈಗಲಾದರೂ ಕನಿಷ್ಠ ಪಕ್ಷ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗತ್ತೆ.